ಖುಷಿಯಾಗಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತೀನಿ, ಬೇಜಾರಲ್ಲಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತೀನಿ, ನಾರ್ಮಲ್ ಆಗಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತೀನಿ. ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಸಾಕು, ಅವರೇನೆ ಕರೆಸ್ಕೋತಾರೆ. ಮಧ್ಯರಾತ್ರಿ 3 ಗಂಟೆಗೆ ನನ್ನ ಗೆಳೆಯರೊಂದಿಗೆ ಶ್ರೀ ಸ್ವಾಮಿಯ ದರ್ಶನದ ಸಲುವಾಗಿ ನಮ್ಮ ಪಯಣ ಧರ್ಮಸ್ಥಳದ ಕಡೆ ಸಾಕ್ತು. ಹಾಸನದಲ್ಲಿ ತಿಂಡಿ ಮುಗಿಸಿ ಹಾಗೆ ನನ್ನ ಬೈಕಿಗೆ ಚೈನ್ ಲೂಪ್ ಸಹ ಮಾಡಿ, ಸಕಲೇಶಪುರದಿಂದ ರಸ್ತೆಗಳು ಈ ಒಂದು ಪರಿಸ್ಥಿತಿಯಲ್ಲಿ ಇರುವುದರಿಂದ ಪಯಣ ಅಷ್ಟು ಬೇಗ ಸಾಗಲಿಲ್ಲ. ಶಿರಾಡಿ ಘಾಟಿಯ ಪ್ರಕೃತಿ ಸೌಂದರ್ಯ ಹಾಗೆ ಅಲ್ಲಿನ ಜಲಪಾತಗಳನ್ನು ನೋಡಲೆಂದು ಗಾಡಿ ನಿಲ್ಲಿಸಿದ ನನಗೆ ಇವನನ್ನು ನಿದ್ರೆಯಿಂದ ಎದ್ದೇಳಿಸುವುದೇ ಒಂದು ಸಾಹಸವಾಗಿ ಹೋಯಿತು. ಘಾಟಿಯಲ್ಲಿ ಸಾಗಬೇಕಾದ್ರೆ ಈ ಲಾರಿ ಮೇಲಿನ ಸಾಲುಗಳು ನನ್ನ ಕಣ್ಣಿಗೆ ಬಿತ್ತು. ಇದು ತಮಿಳುನಾಡಿನ ಲಾರಿಯಾದರೂ ಸಹ ನಂಬರ್ ಪ್ಲೇಟ್ ನ ಪಕ್ಕದಲ್ಲಿ ನಾನು ಕನ್ನಡಿಗ ಎಂದು ಹೆಮ್ಮೆಯಿಂದ ಬರೆಸಿದ್ದರು. ಅದರ ಮೇಲಿದ್ದ ಸಾಲುಗಳು ಸ್ಕೂಲ್ ನಲ್ಲಿ ಟೀಚರ್ ಹೇಳಿಕೊಟ್ಟ ಪಾಠಕ್ಕಿಂತ ಡ್ರೈವಿಂಗ್ ವಿದ್ಯೆಯಲ್ಲಿ ಕಲಿತ ಪಾಠ ಇವತ್ತು ಜೀವನ ಸಾಗಿಸುತ್ತಿದೆ ಎಂದು ಇತ್ತು. ಇದರ ಅರ್ಥವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಘಾಟಿಯ ಮಧ್ಯದಲ್ಲಿ ಇರುವಂತಹ ಚೌಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ಪಕ್ಕದಲ್ಲೇ ರುದ್ರ ರಮಣೀಯವಾಗಿ ಹರಿಯುತ್ತಿದ್ದಂತಹ ನದಿಯನ್ನು ನೋಡಿಕೊಂಡು ನಮ್ಮ ಪಯಣ ಮುಂದುವರೆಸಿದೆವು. ಈ ರಸ್ತೆಯಲ್ಲಿ ಸಾಗಬೇಕಾದ್ರೆ ಇಲ್ಲಿ ಸಿಗುವಂತಹ ಮಡ್ಕಾ ಸೋಡಾ ಕುಡಿಯುವುದು ನಮಗೆ ಒಂದು ಅಭ್ಯಾಸವಾಗಿ ಹೋಗಿದೆ. ಧರ್ಮಸ್ಥಳಕ್ಕೆ ತಲುಪಿ ಶ್ರೀ ಸ್ವಾಮಿಯ ದರ್ಶನ ಮಾಡಿ ಅನ್ನಪೂರ್ಣದಲ್ಲಿ ಅನ್ನ ಪ್ರಸಾದವನ್ನು ಸವೆದು ಇಲ್ಲಿಂದ ನಮ್ಮ ಒಂದು ಪಯಣ ಮುಂದುವರಿಯುತ್ತೆ. ಫಾಲೋ ಮಾಡ್ಕೊಳ್ಳಿ ಮುಂದೆ ಬರುವಂತಹ ವಿಡಿಯೋಗಳು ನೋಡಿ ಹೋಗ್ತಾ